ಚಿಕ್ಕೋಡಿ ರೈತರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲಿ ತನಕ ಹೋರಾಟ. ಈ ಕರ್ನಾಟಕ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡಕೊಂಡೈತಿ. ನಮ್ಮ ರೈತರ ವಿದ್ಯುತ್ ಖಾಸಗೀಕರಣ ಮಾಡ್ರ ರೈತರಿಗೆ ಇಪ್ಪಟ್ಟು ಆಗ್ತೈತಿ. ಯಾಕಪ್ಪ ಅಂದ್ರ ಈಗ ಮೊಬೈಲ್ ಹೆಂಗೆ ರಿಚಾರ್ಜ್ ಮಾಡ್ತೇವಲ್ಲ ಆ ಸೇಮ್ ಆಗಿಬಿಡ್ತೈತಿ. ಯಾವುದೇ ಥರ ನಮ್ಗೆ ರೈತರ ಖಾಸಗೀಕರಣ ಅಂತ ನಾವು ಕೇಳಿಲ್ಲ, ಯಾರ್ದು ಅರ್ಜಿ ಹಾಕಿಲ್ಲ, ಏನಿಲ್ಲ. ಇನ್ನೂ ತಕ್ಕ ಆದ್ರೆ ಭೀ ನಾವು ರೈತರಿಗೆ ಹೆಂಗೆ ಗೌರ್ಮೆಂಟ್ ಸವಲತ್ತಿದಿಂದ ನಮಗೆ ಕರೆಂಟ್ ಅನುಕೂಲ ಐತಿ. ಇದೇ ಪ್ರಕಾರ ಇರ್ಬೇಕಂತ ನಮ್ದು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಐತಿ. ಮತ್ತು ತಕ್ಷಣವಾಗಿ ಈ ನಮ್ಮ ಕರ್ನಾಟಕ ಸರ್ಕಾರ ವಿದ್ಯುತ್ ಖಾಸಗೀಕರಣ ಕೈ ಬಿಡಬೇಕು. ಬಿಡ್ಲಿಲ್ಲ ಅಂದ್ರೆ ಇಡೀ ರಾಜ್ಯ ತುಂಬ ಉಗ್ರವಾದ ಹೋರಾಟ ಹಾಕೋತೇವೆ ಅಂತ ಹೇಳಿ ಎಚ್ಚರಿಕೆ ಬಯಸ್ತಿದ್ದಾರೆ. ಇವತ್ತಿನ ದಿವಸ ನಾವು ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ಸರೋಜಿನಿ ಹಾಗೆ ಅವರು ನಾನು ಮಾತಾಡೋದು ಇಷ್ಟ ಅಂದ್ರೆ, ಈಗ ಬಡ ಕುಟುಂಬದಲ್ಲಿ ಇವರು ಕೆವಿ ಬಿಲ್ಗಳನ್ನ ಮೊಬೈಲ್ ರಿಚಾರ್ಜ್ ತರ ಏನ್ ಮಾಡ್ತಾರಲ್ಲ, ಇದು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಕೆಲವು ಬಡ ಕುಟುಂಬಗಳಿಗೆ ಏನಾಗ್ತದ, ಇವತ್ತು ರಿಚಾರ್ಜ್ ಮುಗಿತಂದ್ರೆ ಸರ್ ನಾಳೆ ಅವ್ರು ಯಾವ ರೀತಿ ಅದನ್ನ 3 ದಿನ 4 ದಿನ ದುಡ್ಡು ಇರ್ತಾವ ಇರಂಗಿಲ್ಲ. ಬಡ ಕುಟುಂಬದ ಮ್ಯಾಗ ರೈತರ ಮ್ಯಾಗ ಭಾಳ ಹೊಣೆ ಆಗ್ತದೆ, ನಮಗೆ ಅನ್ಯಾಯ ಆಗ್ತದ. ಬಡ ಕುಟುಂಬ ಎಲ್ಲಿ ತರಬೇಕು ದುಡ್ಡು? ಇವತ್ತು ಆಗ್ತದೆ. ಮೊಬೈಲ್ ರಿಚಾರ್ಜ್ ತರ ಇರುವಂತದ್ದು ಇದು ನಮಗೆ ಯಾವ ಕಾರಣಕ್ಕೆ ನಾವು ಒಪ್ಪೋದಿಲ್ಲ. ಇವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಈಗೇನು ನಮ್ಮ ದಿನಬಳಕೆ ಅದಾವಲ್ಲ, ಲೈಟ್ ಬಿಲ್ಗಳು, ಆಮೇಲೆ ಮೆಟ್ರೋಗಳು ಇದೇ ತರ ಇರ್ಬೇಕು. ಡಿಜಿಟಲ್ ನಾವು ಇದನ್ನ ಮಾಡಂಗಿಲ್ಲ, ಒಪ್ಪಂಗಿಲ್ಲ. ಯಾಕೆ ತಿಳ್ಕೊರಿ ಸರ್, ಈಗ ಗೊಬ್ಬರ ತಗೋರಿ, ಆ ಗೊಬ್ಬರದವ್ರು ಏನಂತಾರು 1,1200 ರೂಪಾಯಿ ಲಿಂಕ್ಗಳು ಹೇಳ್ತಿದ್ದಾರೆ. ಹಿರಿಯ ಇರೋದು ಎಷ್ಟು? 275 ರೂಪಾಯಿ ಹಿರಿಯ ರೇಟ್ ಇರ್ತೈತಿ. ನಮ್ಗೆ ರೈತರಿಗೆ ಬೇಕಾಗಿದ್ದು ಹಿರಿಯ ಟೈಮ್ದಾಗ ಹಿರಿಯನ ಹಾಕ್ಬೇಕು. ಈ ಬಟ್ಟೆಗೆ ಏನೈತಿ DAP ಟೈಮ್ದಾಗ DAPನ ಹಾಕ. ಆ ಟೈಮ್ DAP ಟೈಮ್ದಾಗ ಈ ಹಿರಿಯ ಟೈಮ್ದಾಗ ಲಿಂಕ್ ಇರ್ತಾರೆ. ಒಂದು ಚೀಲಿಗೆ ಒಂದು ಚೀಲ ಲಿಂಕ್ ಅಂದ್ರೆ 275 ಕೊಡೋ ಜಾಗಕ್ಕೆ 12 ರೂಪಾಯಿ ಒಂದು ಲಿಂಕ್ಗಳನ್ನ ಹಾಕಾಕತ್ತದ್ರ ಇವು ಈ ಅಂಗಡಿದವ್ರು. ಅದಕ್ಕೆ ತಕ್ಕವಾಗಿ ತಹಸೀಲ್ದಾರ್ ಸಾಹೇಬ್ರ ನೇತೃತ್ವದಲ್ಲಿ ಯಾರ್ಯಾರು ಲಿಂಕ್ ತಗೊಂಡ್ರಂದ್ರೆ ಅಂಗಡಿ ಅವ್ರು ಆ ಅಂಗಡಿ ಸೀಜ್ ಮಾಡಬೇಕು, ಲೈಸೆನ್ಸ್ ರದ್ದು ಮಾಡ್ಬೇಕಂತ ನಮ್ಮ ಒತ್ತಾಯ ಐತಿ. ಭಾಳ ದಿವಸದಿಂದ ಕೃಷಿ ಇಲಾಖೆಗೆ ಮತ್ತೆ ಇನ್ನೊಂದು ಸರ 12 ಇಲಾಖೆಗಳನ್ನ ಏನದಾವು ಒಂದು ಮೀಟಿಂಗ್ ಕರೀತಾರೆ. ಏನು ಕೊಡ್ರಿ ಎಲ್ಲೆಲ್ಲಿ ಕೆಲಸಗಳು ನೀರಾವರಿ ಆಫೀಸ್ ಆಯ್ತು, ಏನೇನು ಅದಕ್ಕೆ ಸರ ನಿಮ್ಮ ದಯವಿಟ್ಟು ನಿಮ್ಮ ಎದುರಿಗೆ ಬರ್ತಾವೆ ಯಾವ ಕೆಲಸಗಳು ಬರ್ತಾವಲ್ಲ. ಇಲಾಖೆಗೆ ಏನೈತಿ ಅದನ್ನ ನಾನು ಕಳಿಸ್ತೀನಿ. ಮಾಹಿತಿ ಕೊಡ್ರಿ. ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು 32 ಅಧಿಕಾರಿಗಳನ್ನು ಈಗ ಇವರ ನೀವು ಮೇಡಮ್ ಅವರ ರೈತರಿಗೆ ಯಾವ್ದೋ ತರ ಮಾಹಿತಿ ಇರಂಗಿಲ್ಲ. ಸಾಹೇಬ್ರ ನೇತೃತ್ವದಲ್ಲಿ ನಮ್ಗೆ ಹಿಂಗ ರೈತರ ಮೀಟಿಂಗ್ ಕರೆಯತ್ತಾರ ಅಂದ್ರ ನಾವು ಲೀಡರ್ಗಳ ರೈತರ ಸಮಸ್ಯೆ ಇರ್ತಾವು ಅವರೆಲ್ಲ ಪಟ್ಟಿ ಮಾಡ್ಕೊಂಡು ನಾವು ಒಂದು ಮೀಟಿಂಗ್ ಅಟೆಂಡ್ ಆಗ್ತೇವೆ. ಅಟೆಂಡ್ ಆದ ಬಳಿಕ ಯಾವ ಕೆಲಸ ಆಗಿದಾವು ಯಾವ ಇಲ್ಲ ಚರ್ಚೆ ನಡಿ. ಅದಕ್ಕಾಗಿ ದಯವಿಟ್ಟು ನಮ್ಗೆ ಯಾವುದೇ ತರ ಮಾಹಿತಿ ಇರಂಗಿಲ್ಲ. ಮಾಹಿತಿ ಇರ್ಲಾರ್ಕಾಗಿ ನಮಗೆ ಗೊತ್ತಿರಂಗಿಲ್ಲ. ಅಂದ್ರೆ ಏನಾದತ್ರಿ 32 ಇಲಾಖೆ ಕರಿತಂದ್ರಿ ಎಲ್ಲ ರೈತರಿಗೆ ಯಾವ್ಯಾವ ಇಲಾಖೆಗೆ ಸಮಸ್ಯೆ ಅದಾವ ಚರ್ಚೆ ಆಗ್ತದ್ರಿ. ಅಣಕಮಟ್ಟ ಗೊತ್ತಾಗ್ಬಿಟ್ಟು ಎಲ್ಲ ಇಲಾಖೆ ಕರಿತಂದ್ರೆ ಸಮಸ್ಯೆ ಬಗೆಹತ್ತೆ, ಎಲ್ಲ ಸಮಸ್ಯೆ ಬಗೆಹರಂಗಿಲ್ಲ. ಅದಕ್ಕೆ ದಯವಿಟ್ಟು ನಾವು ತಹಸೀಲ್ದಾರ್ ಸಾಹೇಬ್ರ ಕೊಟ್ಟು ನಮಗೆ ಅಧಿಕಾರಿಗಳ ಸಭೆ ಕರಿ ಅಂತ ನಮಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಒತ್ತಾಯಿತು.